ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹುಬ್ಬಳ್ಳಿಯಲ್ಲಿ ಕಿಲ್ಲರ್ ಡಾಗ್ನಿಂದ ಅಟ್ಯಾಕ್ ಮಾಡಲಾಗಿದೆ. ಬಾಲಕನಿಗೆ ಗಂಭೀರ ಗಾಯಗಳಾಗಿದ್ದು ಆತನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ರಾಟ್ ವಿಲ್ಲರ್ ಡಾಗ್ ಮಾಲೀಕನ ವಿರುದ್ಧ ಸಾಕಷ್ಟು ಜನರು ಈಗಾಗಲೇ ಕಿಡಿಕಾರ್ತಾ ಇದ್ದಾರೆ. 16 ವರ್ಷದ ಬಾಲಕನ ಮೇಲೆ ರಾಟ್ ವಿಲ್ಲರ್ ಡಾಗ್ ಈಗಾಗಲೇ ದಾಳಿ ಮಾಡಿದೆ. ಹುಬ್ಬಳ್ಳಿಯಲ್ಲಿ ಕಿಲ್ಲರ್ ಡಾಗ್ನಿಂದ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಬಾಲಕನಿಗೆ ಗಂಭೀರ ಗಾಯ ಆಗಿದ್ದು ಆತನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ರಾಟ್ ವಿಲ್ಲರ್ ಡಾಗ್ ಮಾಲೀಕನ ವಿರುದ್ಧ ಈಗ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ, ಕಿಡಿಕಾರ್ತಾ ಇದ್ದಾರೆ. 16 ವರ್ಷದ ಬಾಲಕನ ಮೇಲೆ ರಾಟ್ ವಿಲ್ಲರ್ ಡಾಗ್ನಿಂದ ದಾಳಿಯನ್ನ ಮಾಡಲಾಗಿದೆ. ಅಶೋಕನಗರ ಠಾಣೆಯಲ್ಲಿ ದೂರು ಕೂಡ ಈಗಾಗಲೇ ದಾಖಲಾಗಿದೆ. ಹುಬ್ಬಳ್ಳಿಯಲ್ಲಿ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದು ಒಂದು ಕಡೆಯಾದ್ರೆ, ಇತ್ತ ಮನೆಯಲ್ಲಿ ಸಾಕಿದಂತಹ ಕಿಲ್ಲರ್ ಡಾಗ್ನಿಂದ ಮತ್ತೊಂದು ಸಮಸ್ಯೆ ಈಗ ಉಂಟಾಗಿದೆ. ರಾಟ್ ವಿಲ್ಲರ್ ಡಾಗ್ ಮಾಲೀಕ ವಾಕಿಂಗ್ ಎದ್ದು ಕರೆದುಕೊಂಡು ಹೋದಾಗ ಮನೆ ಮುಂದೆ ನಿಂತಿದ್ದ ಬಾಲಕನ ಮೇಲೆ ಈ ಡಾಗ್ ಏನಿದೆ ಅದು ಅಟ್ಯಾಕ್ ಅನ್ನ ಮಾಡಿದೆ. ಬಾಲಕನ ಪರಿಸ್ಥಿತಿ ಇದೀಗ ಗಂಭೀರವಾಗಿದೆ. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈಗಾಗಲೇ ಆ ಬಾಲಕನನ್ನ ಹಾಸ್ಪಿಟಲ್ಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಬಲಿ ಆಗೋದು ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಹೇಳಬಹುದು. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಬಾಲಕನ ಮೇಲೆ ಯಾವ ರೀತಿ ಅಟ್ಯಾಕ್ ಅನ್ನ ಮಾಡುತ್ತೆ ಅಂತ ಹೇಳಿ. ಅಂದ್ರೆ ನಾಯಿ ಸಾಕುವವರು ಕೂಡ ಎಚ್ಚರವನ್ನ ವಹಿಸಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ ಈ ಬೀದಿಗಳಲ್ಲಿ ಮಕ್ಕಳು ಮರಿಗಳೆಲ್ಲ ಓಡಾಡ್ತಾ ಇರ್ತಾರೆ, ವಯಸ್ಸಾದವರೆಲ್ಲ ಓಡಾಡ್ತಾ ಇರ್ತಾರೆ. ಹಾಗಾಗಿ ಅವರು ಕೂಡ ಎಚ್ಚರವನ್ನ ವಹಿಸಬೇಕಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್. ಕಲ್ಮೇಶ್, ಇದೀಗ ರಾಟ್ ವಿಲ್ಲರ್ ಅನ್ನೋದು ಒಂದು ಅಗ್ರೆಸಿವ್ ಡಾಗ್. ಇದನ್ನ ಆಚೆ ತರಬೇಕು ಅಂತ ಅಂದಾಗ ಕೆಲವೊಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಆದ್ರೆ ಈ ಘಟನೆ ಹೆಂಗಾಯ್ತು? ಸದ್ಯ ಬಾಲಕನ ಪರಿಸ್ಥಿತಿ ಹೇಗಿದೆ ಈಗ? ಇದು ಹುಬ್ಬಳ್ಳಿಯ ಗುರುದೇವ್ ನಗರದಲ್ಲಿ ಇಂದು ನಡೆದ ಘಟನೆ. ಯಾಕಂದ್ರೆ ಒಂದ್ ಕಡೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಿದ್ರೆ ಅದರಿಂದ ಸಾಕಷ್ಟು ಆತಂಕಕಾರಿ ಬೆಳವಣಿಗೆ ನಡೀತವೆ. ಇನ್ನೊಂದು ಕಡೆ ಇದಕ್ಕೆ ತದ್ವಿರುದ್ಧ ಎಂಬಂತೆ ಸಾಕಿದ ಮನೆಯ ರಾಟ್ ವಿಲ್ಲರ್ ಈ ಒಂದು ಜಾತಿಯ ತಳಿಯ ನಾಯಿ 16 ವರ್ಷದ ಬಾಲಕನನ್ನ ಕಚ್ಚಿ ಗಂಭೀರವಾಗಿ ಗಾಯಗೊಳಿಸಿರುವುದು ಹುಬ್ಬಳ್ಳಿಯ ಗುರುದೇವ್ ನಗರದಲ್ಲಿ ಘಟನೆ ನಡೆದಿದ್ದು. ಏನು ಈ ನಾಯಿಯ ಮಾಲೀಕ ಅದನ್ನ ತೆಗೆದುಕೊಂಡು ವಾಯುವಾರಕ್ಕೆ ವಾಕಿಂಗ್ ಬಂದ ಸಂದರ್ಭದಲ್ಲಿ ಮನೆ ಮುಂದೆ ನಿಂತಿದ್ದ ಬಾಲಕರ ಮೇಲೆ ಎಗರಿ ಸಿಕ್ಕಾಪಟ್ಟೆ ಕಚ್ಚಿದೆ. ಈ ಕುರಿತಂತೆ ಗಂಭೀರವಾಗಿ ಬಾಲಕ ಗಾಯಗೊಂಡಿರುವುದು. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತದೆ. ಎಲ್ಲೋ ಒಂದ್ ಕಡೆ ಈ ರೀತಿಯಾದಂತಹ ಸಾಕಿದ ನಾಯಿಗಳು ಇರ್ಬೋದು, ಈ ನಾಯಿಗಳನ್ನ ಯಾವ ರೀತಿ ಕಾಪಾಡ್ಕೋಬೇಕು ಅಥವಾ ನಾಯಿಗಳಿಂದ ಯಾರಿಗಾದ್ರೂ ತೊಂದರೆ ಆಗಬಾರ್ದು ಕುರಿತು ಸಾಕಷ್ಟು ಗೈಡ್ಲೈನ್ಸ್ ಗಳಿವೆ. ಆ ಗೈಡ್ಲೈನ್ಸ್ ಗಳನ್ನ ಎಲ್ಲೋ ಒಂದ್ ಕಡೆ ನಾಯಿಯ ಮಾಲೀಕರು ಫಾಲೋ ಅಪ್ ಮಾಡ್ತಿಲ್ಲ. ಹಿಂದೆ ಹಲವಾರು ಬಾರಿ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಈ ಕುರಿತಂತೆ ಸಾಕ್ತಕ್ಕಂಥ ನಾಯಿಗಳ ಮಾಲೀಕರಿಗೆ ಸಾಕಷ್ಟು ಎಚ್ಚರಿಕೆಯಿಂದ ಕೊಡಬೇಕು ಅನ್ನುವ ಒಂದು ಒತ್ತಾಯವನ್ನು ಅನೇಕ ವಾಸಿಗಳು ಮತ್ತು ಅನೇಕ ಸಂಘಗಳ ಸಂಸ್ಥೆಗಳ ಪ್ರಮುಖರು ಒತ್ತಾಯ ಮಾಡಿದ್ರು. ಎಲ್ಲ ಒಂದ್ ಕಡೆ ಈ ರೀತಿ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾ ಇದ್ದಾರಾ, ಎಲ್ಲೋ ಒಂದ್ ಕಡೆ ಸರಿಯಾದಂತ ನಿಯಮಗಳನ್ನ ಫಾಲೋ ಅಪ್ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಇದು ಸ್ಪಷ್ಟವಾದ ನಿರ್ದೇಶನ ಅಂತ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಬಾರಿ ಈ ರೀತಿಯಾದ ಸಾಕಿದ ನಾಯಿಗಳೇ ಈ ಮನುಷ್ಯನಿಗೆ, ಬಾಲಕರಿಗೆ ಮತ್ತು ಶಾಲೆ ಹೋಗತಕ್ಕಂಥ ಬಾಲಕರಿಗೆ ಕಚ್ಚಿದಂತ ಪ್ರಸಂಗಗಳು ಇವೆ. ಇವತ್ತು ಸಹ ಇಂತಹ ಘಟನೆ ಹುಬ್ಬಳ್ಳಿಯ ಗುರುದೇವ್ ನಗರದಲ್ಲಿ ನಡೆದಿರುವುದು ಸಾಕಷ್ಟು ಆತಂಕ ಬೆಳವಣಿಗೆ ಆಗಿರುವುದು. ರಾಟ್ ವಿಲ್ಲರ್ ನಾಯಿ ಇದು ಸಾಕಷ್ಟು ರೀತಿ ಇದಕ್ಕೆ ತನ್ನದಂತ ಕಂಡೀಷನ್ ಗಳನ್ನ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು, ಇದಕ್ಕೆ ಫುಡ್ ಕೊಡ್ಬೇಕಾದಾಗ ಸುತ್ತಮುತ್ತಲ ಯಾರಾದ್ರೂ ಮನುಷ್ಯರು ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತೆ ಪ್ರಿಕಾಷನ್ ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆ ಈ ನಿಯಮಗಳನ್ನ ಪಾಲಿಸ್ತಾ ಇಲ್ಲ ಅನ್ನೋದಕ್ಕೆ ಇದರ ನಿರ್ದೇಶನ. 16 ವರ್ಷದ ಬಾಲಕನ ಮೇಲೆ ಏಕಾಏಕಿ ಆಗಿರೋದು ಸಾಕಷ್ಟು ಗಂಭೀರ ಗಾಯ ಆಗಿದೆ. ಈ ಕುರಿತಂತೆ ಸಾಕಿದ ನಾಯಿಯ ಮಾಲೀಕನ ಮೇಲೆ ಸಹ ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಠಾಣೆಗೆ ಸ್ಥಳೀಯರು ಒಂದು ದೂರನ್ನು ಕೊಡ್ತಾ ಇದ್ದಾರೆ. ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ಯಾವ ರೀತಿ ಪೊಲೀಸರು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಎಲ್ಲದನ್ನ ನೋಡ್ಬೇಕಾಗ್ತದೆ. ಓಕೆ, ಧನ್ಯವಾದ ಕಲ್ಮೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.